ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಐಟಿ ಬಿಟಿ ಅಂತ ಇದ್ದಂಗೆ ಬಹಳ ಜನ ಬೇರೆ ಬೇರೆ ಪಕ್ಷದ ನಾಯಕರುಗಳ ಹೆಸರನ್ನ ಕೇಳ್ಪಡ್ತೇವೆ. ಆದರೆ ಐಟಿ ಬಿಟಿ ಸೆಕ್ಟರ್ಗೆ ಟ್ಯಾಕ್ಸ್ ರಿಬೇಟನ್ನು ಕೊಟ್ಟಂಥದ್ದು, ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಜೊತೆಯಲ್ಲಿ ಮೆಟ್ರೋಯಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ 3ನೇ ಹಂತದ ಮೆಟ್ರೋಗೆ ಚಾಲನೆ ಕೊಟ್ಟಕ್ಕೆ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದಿದ್ರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು ಕೂಡ ಉಪಸ್ಥಿತರಿದ್ದರು. ಆದರೆ ಮೆಟ್ರೋನ ಇಡೀ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬೆಂಗಳೂರು ನಗರಕ್ಕೆ ಮೆಟ್ರೋನ ತಗೊಂಡು ಬರ್ತಕ್ಕಂಥ ಕೆಲಸ ಮೊದಲನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ನಿರ್ಣಯ. ಇವತ್ತೇನು BBMPಯ ರಚನೆಯನ್ನ ಮಾಡಿದ್ರು ಸನ್ಮಾನ್ಯ ಕುಮಾರಣ್ಣವರು, BBMPಗೆ ಸುಮಾರು 110 ಹಳ್ಳಿಗಳನ್ನ ಸೇರಿಸುವ ಮೂಲಕ ಬೆಂಗಳೂರು ಹೊರವಲಯವು ಕೂಡ ಅತಿ ಬೇಗ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ಹೆಜ್ಜೆಯನ್ನು ಇಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣವರು. ನೀವೆಲ್ಲ ನೋಡಿರ್ಬೋದು, ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. BBMP ಗ್ರೇಟರ್ ಬೆಂಗಳೂರು ಆಗಿ 5 ವಿಭಾಗವಾಗಿ ಅಧಿಕಾರವನ್ನು ವಿಕೇಂದ್ರೀಕೃತ ಮಾಡ್ತಕ್ಕಂಥದಕ್ಕೆ ನಮ್ಮ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಣಯ. ಆದರೆ ಇವತ್ತು ರಾಮನಗರ ಜಿಲ್ಲೆಗೆ ಬರ್ತಾರೆ. ರಾಮನಗರ ಜಿಲ್ಲೆಯ ಒಂದು ಅಸ್ಮಿಯತೆಯನ್ನು, ರಾಮನ ಹೆಸರಿಂದ ಪ್ರಾರಂಭ ಆಗ್ತಕ್ಕಂಥ ರಾಮನಗರ ಜಿಲ್ಲೆಯ ಹೆಸರನ್ನು ಅಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಕಾರಣ ಕುಮಾರಣ್ಣ ಅದನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು ಅಂತ. ಈಗ BBMPನೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಏನು ರಚನೆ ಆಗಿತ್ತು ಅದನ್ನು ಈಗ ಗ್ರೇಟರ್ ಬೆಂಗಳೂರು ಎಂಥದಪ್ಪ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಇವತ್ತು ಉಪಮುಖ್ಯಮಂತ್ರಿಗಳು ಮಾಡಲಿಕ್ಕೆ ತೀರ್ಮಾನವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿದ್ದಾರೆ. ನಾವು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು BBMPಯಿಂದ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಹೆಸರು ಬದಲಾವಣೆ ಮಾಡೋದ್ರಿಂದ ನಿಜಕ್ಕೂ ಕೂಡ ಬೆಂಗಳೂರು ನಗರದ ಏನಾದರೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ, ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹಾಕಿರ್ತಕ್ಕಂಥ ಸೆಸ್ ಇರ್ಬೋದು, ಏನು ಕಸಕ್ಕೂ ಸೆಸ್ಸು, ನೀರಿಗೂ ಇವತ್ತು ತೆರಿಗೆ, ಖಾಲಿ ಸೈಟ್ಗೆ ಇವತ್ತು ಬಹುಶಃ ಕುಡಿಯೋ ಒಂದು ಗಾಳಿಗೊಂದು ಬಿಟ್ಟು ಇನ್ನು ಎಲ್ಲದರ ಮೇಲೂ ಕೂಡ ಇವತ್ತು ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ಇಷ್ಟು ತೆರಿಗೆಯನ್ನು ನೀವು ಇವತ್ತು ಬೆಂಗಳೂರು ನಗರದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ. ಆದರೆ ಈ ತೆರಿಗೆಯ ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲಿ ಬಳಕೆ ಮಾಡ್ತಾ ಇದ್ದೀರಿ? ಮಾತೆತ್ತಿದ್ರೆ 5 ಗ್ಯಾರಂಟಿಗಳದತ್ತ ತೋರಿಸ್ತೀರಿ, ಇಲ್ಲ 5 ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ, ರಸ್ತೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತು 5 ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ಬೇಕಾ ಅಂತ ನೀವು ಜನಕ್ಕೆ ಪ್ರಶ್ನೆ ಮಾಡ್ತೀರಿ. ಜನ ಯಾವತ್ತೂ ಕೂಡ ನಿಮ್ಗೆ 5 ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಯಾರು ಕೂಡ ಒತ್ತಾಯ ಮಾಡಿದವರಲ್ಲ. ಯಾರು ಕೂಡ ನಿಮ್ಮ ಗ್ಯಾರಂಟಿಗಳನ್ನ ನೆಚ್ಕೊಂಡು ಇವತ್ತು ಬದುಕ್ತಾ ಇರ್ತಕ್ಕಂಥದ್ದಲ್ಲ. ನೀವು ಕೊಟ್ಟಿರ್ತಕ್ಕಂಥ ಮಾತು 5 ಗ್ಯಾರಂಟಿಗಳ ಹೆಸರಲ್ಲಿ ಕಳೆದ 2.25 ವರ್ಷದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಅಧಿಕ ಸಾಲವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಅಂದರೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ಕೂಡ ಇವತ್ತು ಆ ಸಾಲದ ಭಾರ ಇವತ್ತು ನಮ್ಮೆಗಲ ಮೇಲೆ ಹೊರಿಸಿ ತೆರಿಗೆ ರೂಪದಲ್ಲಿ ಇವತ್ತು ಅದನ್ನು ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ತೆರಿಗೆ ಹಾಕ್ತಾರೆ, ಇನ್ನೊಂದು ಕಡೆ ಸೆಸ್ ಹಾಕ್ತಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದೀರಿ, ಸಬ್ ರಿಜಿಸ್ಟರ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ದೀರಿ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಹೆಚ್ಚಿಗೆ ಮಾಡಿದ್ದೀರಿ. ಇವತ್ತು ಓಡಾಡ್ತಾ ಇರ್ತಕ್ಕಂಥ ಏನು ಪ್ರಯಾಣಿಕರಿದ್ದಾರೆ, ಬಸ್ಸು, ಮೆಟ್ರೋ, ಬಹುಶಃ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರೆ ಅದು ಕರ್ನಾಟಕ ರಾಜ್ಯ. ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಬೆಂಗಳೂರು ನಗರಕ್ಕೆ. ಇನ್ನಾದರೂ ಮುಂದುವರೆದ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಆಯಿತು.
ಆ ಕಸ ವಿಲೇವಾರಿದು ಭಾಳ ದೊಡ್ಡ ಕತೆ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕತೆ ಇದೆಯಲ್ಲ, ಅಲ್ಲಿ ಇವಾಗ ಬರ್ತಾರೆ ಮಧ್ಯವರ್ತಿಗಳು, ಪರ್ಸೆಂಟೇಜು, ಕಸ ಹೊಡಿಯೋದಕ್ಕೂ ಜೇಬಿಗೆ ದುಡ್ಡು. ಹಾಗಾಗಿ ಒಂದು ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದನ್ನ, ಯಾಕೆಂದರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹುತೇಕರು ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು. ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಬೆಂಗಳೂರು ನಗರದ ಅಧ್ಯಕ್ಷರು ರಮೇಶ್ ಗೌಡರು ಕೂಡ ಇದ್ದಾರೆ. ಬಹುಶಃ ಈಗಾಗಲೇ ಅವರು ನಿಮ್ಮ ಜೊತೆ ಎಲ್ಲ ಸಭೆ ಮಾಡಿದ್ದಾರೆ. ನೀವು ಭಾಳ ಸಹಕಾರ ಕೊಟ್ಟು ಸಭೆಯನ್ನು ಕೂಡ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು. ಮುಂಬರುವಂಥ ದಿನಗಳಲ್ಲಿ BBMP ಕಾರ್ಪೊರೇಷನ್ ಚುನಾವಣೆ ಇದೆ. ಆ ಕಾರ್ಪೊರೇಷನ್ ಚುನಾವಣೆಯನ್ನು ಭಾಳ ಜನ ಎದುರು ನೋಡ್ತಾ ಇದ್ದೀರಿ, ಭಾಳ ಜನ ಆಕಾಂಕ್ಷಿತರು ಕೂಡ ಇರ್ತೀರಿ. ಹಾಗಾಗಿ ನನ್ನ ಒಬ್ಬ ಈ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ, ಅಧ್ಯಕ್ಷರು ಮುನ್ಸಾಮಣ್ಣ ಅವರ ಸಮ್ಮುಖದಲ್ಲೇ ಈ ಮನವಿಯನ್ನು ಮಾಡ್ತೇನೆ. ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿದ್ದೀರಿ, ದಯವಿಟ್ಟು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ನಿರಂತರವಾಗಿ ಒಂದು ಒಡನಾಟ, ಒಂದು ಸಂಬಂಧ, ಒಂದು ಸಂಪರ್ಕ ಇವೆಲ್ಲವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಪಕ್ಷ ನಿಮ್ಮನ್ನು ಗುರುತಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಟಿಕೆಟನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ನಿಮ್ಮ ಪರವಾಗಿ ನಾವೆಲ್ಲರೂ ಬರ್ತೇವೆ, ನಿಲ್ತೇವೆ, ನಿಮ್ಮ ವಾರ್ಡ್ಗಳಲ್ಲಿ ಬಂದು ನಾವು ಪ್ರಚಾರ ಮಾಡ್ತೇವೆ. ಏಕೆಂದರೆ ನಿಮಗೆ ಹಲವಾರು ವಿಚಾರಗಳಿದೆ, ಇದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಡ್ಬಲ್ಲ ನಾನು. ಸನ್ಮಾನ್ಯ ಕುಮಾರಣ್ಣ ಅವರ ಕೊಡುಗೆಗಳಿದೆ ಈ ಕ್ಷೇತ್ರಕ್ಕೆ, ದಯವಿಟ್ಟು ಅದನ್ನು ತಾವುಗಳೆಲ್ಲರೂ ಕ್ಷೇತ್ರದ ಮತದಾರರಲ್ಲಿ ಮನ ಮುಟ್ಟುವಂತೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ವ್ಯಾಪ್ತಿಗಳಲ್ಲಿ ಇಂದಿನಿಂದನೇ ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಾ, ಹೆಚ್ಚಿಗೆ ಸಮಯದ ಕೊರತೆ ಆದರೆ ಇವತ್ತು ಒಂದು ಮುನ್ಸ್ವಾಮಣ್ಣ ಅವ್ರು ಹೇಳ್ತಾ ಇದ್ರು, ಇನ್ನೂ 1-1.5 ಕಿಲೋಮೀಟ್ರಿಂದ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡ್ಕೊಳ್ಳಿಕ್ಕೆ ಗೋವಿಂದಪ್ಪನವರು, ಮುನ್ಸಾಮಣ್ಣವರು, ಅಂದಾನಪ್ಪನವರು ಎಲ್ಲರೂ ಈ ಭಾಗದ ಮುಖಂಡರುಗಳು ನೀವೆಲ್ಲ ತೀರ್ಮಾನ ಮಾಡಿದ್ರಿ. ಆದರೆ ಸ್ವಲ್ಪ ಪರ್ಮಿಷನ್ನು ನಿಮಗೆ ಸಮಸ್ಯೆ ಆಗಿದ್ದರಿಂದಾಗಿ ಒಂದು 200 ಮೀಟರ್ ರ್ಯಾಲಿ ಮಾಡಿದ್ದೇವೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಏನದು ಗೊಂದಲ ಇದ್ದರೆ ದಯಮಾಡಿ ಅದನ್ನು ಮೂಲೆಗಿಟ್ಬಿಡಿ. ಯಾಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ನೀವೇನು ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ದಿರ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ಈ ಕ್ಷೇತ್ರದಲ್ಲಿ ಒಂದು ನಾಯಕರಿಲ್ವಲ್ಲ, ನಮ್ಮೆಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಮುಂದಾಳತ್ವ ವಹಿಸ್ಕೊಳ್ತಕ್ಕಂಥದ್ದು ಯಾರು ಇನ್ನೂ ಕೂಡ ಇತ್ಯರ್ಥ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದರೂ ಭಾವನೆ ಇದ್ದರೆ ದಯಮಾಡಿ ಅದನ್ನು ದೂರ ಇಡಿ. ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆಲಿ ಇರ್ತಾನೆ, ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ಮ ಜೊತೆಲಿ ಇದ್ದಾರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಪಕ್ಷ ಕಟ್ತಕ್ಕಂಥದಕ್ಕೆ ನಿರಂತರವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮಾಧ್ಯಮದ ಮಿತ್ರರು, ಸ್ಥಳೀಯ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ, ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಈಗಾಗಲೇ ಇವತ್ತು 55ನೇ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇವೆ. ಮೊದಲನೇ ಹಂತದಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳು ಈ ತಿಂಗಳು ಮುಕ್ತಾಯ ಮಾಡಬೇಕಾಗಿದೆ. ಆದರೆ ಒಂದು ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ನಮ್ಮ ಅಭ್ಯರ್ಥಿಗಳು, ಮುಖಂಡರುಗಳು, ಕಾರ್ಯಕರ್ತರು ನೀವೆಲ್ಲರೂ ಕೂಡ ಈ ಪಕ್ಷವನ್ನು ಕಟ್ತೇವೆ, ಕಟ್ಟಿ ಬೆಳೆಸ್ತೇವೆ. ಸನ್ಮಾನ್ಯ ದೇವೇಗೌಡರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದಿಂದ ಅತಿ ಹೆಚ್ಚು ಶಾಸಕರನ್ನ ಒಂದು ಉಡುಗೊರೆಯಾಗಿ ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದ, ಆತ್ಮಸ್ಥೈರ್ಯದ ಮಾತುಗಳನ್ನ ತಾವೇನು ಆಡ್ತಾ ಇದ್ದೀರಿ. ಇವತ್ತು ನನ್ನ ಕೆಲಸ ಇಷ್ಟೇ ಅಣ್ಣ, ನಾನು ಒಬ್ಬ ಕಾರ್ಯಕರ್ತನಾಗಿ ಏನು ನಡೀತಾ ಇದೆ ಇಡೀ ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂತಕ್ಕಂಥ ವರದಿಯನ್ನು ಮಾಡಬೇಕಾಗಿದೆ. ಆ ವರದಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹತ್ರ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಅಂತಿಮವಾಗಿ ನಾನೇನಾದರೂ ನಿಮಗೆ ಪ್ರಶ್ನೆ ಮಾಡಿದರೆ ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಪಕ್ಷದ ಹಿತಕ್ಕೋಸ್ಕರ, ನಮ್ಮ ನಿಮ್ಮೆಲ್ಲರ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಒಂದು ಪ್ರಶ್ನೆ ಮಾಡಬಹುದು. ಅದು ಸಂಘಟನೆ ವಿಚಾರದಲ್ಲಿ ಬಿಟ್ಟರೆ ಬೇರೆ ಇತ್ಯರ್ಥಗಳು, ತೀರ್ಮಾನಗಳು ಇದು ಯಾವುದೇ ಮಾಡದಿದ್ರೂ ಕೂಡ ಪಕ್ಷದ ವರಿಷ್ಠರಿದ್ದಾರೆ,
ಪಕ್ಷದ ನಾಯಕರಿದ್ದಾರೆ, ಅವ್ರ ಮುಂದೆ ವರದಿ ಇಡ್ತಕ್ಕಂಥ ಕೆಲಸ. ಇಲ್ಲಿ ರಮೇಶ್ ಗೌಡರು ಸ್ವಲ್ಪ ಒಂದೊಂದ್ಸಲಿ ಕೂಗಾಡ್ತಾ ಇರ್ತಾರೆ, ತಾಳ್ಮೆ ಕಮ್ಮಿ ಅನ್ನೋದೇನಿಲ್ಲ, ತಾಳ್ಮೆ ಇದೆ, ಸ್ವಲ್ಪ ಮಾತು ಹೊರಟು. ಹಾಗಾಗಿ ಯಾರೂ ಅನ್ಯತಾ ಭಾವಿಸ್ಬಾರ್ದು. ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಗಾಡೀಲಿ ಬರ್ತಾ ಹೇಳ್ತಾ ಇದ್ರು, ಸ್ವಲ್ಪ ನೀವು ರಾಜ್ಯ ಸುತ್ತಾ ಇದ್ದೀರಣ್ಣ, ಜೊತೆಲಿ ಬೆಂಗಳೂರು ನಗರನೂ ಕಾನ್ಸಂಟ್ರೇಟ್ ಮಾಡಬೇಕು, ನೀವು ಹೆಚ್ಚಾಗಿ ಇಲ್ಲಿ ಸಮಯ ಕೊಡಬೇಕು ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಕಾರ್ಪೊರೇಷನ್ ಚುನಾವಣೆಗೆ ನಾವೆಲ್ಲ ಸಿದ್ಧರಾಗಬೇಕಾಗ್ತದೆ. ಯಾಕೆಂದರೆ ಇನ್ನೇನು ಸುಪ್ರೀಂ ಕೋರ್ಟು ಕೂಡ ಚೀಮಾರಿ ಆಗ್ತಾ ಇದೆ. ಈಗ ದಿನಾಂಕ ಘೋಷಣೆ ಮಾಡೋದು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಇಂದಿನಿಂದಾನೆ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಮುಖಂಡರು ಸೇರಿದ್ದೀರಿ, ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕೆಂದರೆ ನೀವು ಕೂಡ ಭಾಳ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರವನ್ನು ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರ ಈ ಒಂದು ಯಶಸ್ಸಿನ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಹೋರಾಟಕ್ಕೆ ನನ್ನೆಲ್ಲ ಅನಂತ ಧನ್ಯವಾದಗಳು, ಅಭಿನಂದನೆಗಳ ಸಲ್ಲಿಸ್ತಾ, ಮತ್ತು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ಒಂದು ನಂಬರನ್ನು ಕೊಟ್ಟಿದ್ದೇವೆ, ಇಡೀ ರಾಜ್ಯ ವ್ಯಾಪ್ತಿ. ಆ ನಂಬರಿಗೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಸಕ್ರಿಯ ಸದಸ್ಯರ ಒಂದು ನೇಮಕಾತಿ ಆಗಬೇಕು ಅಂದರೆ ಫಾರಮನ್ನು ಫಿಲ್ ಮಾಡಬೇಕು. ದಯಮಾಡಿ ಆ ಕೆಲಸವೂ ಕೂಡ ಅಂದನಪ್ಪನವರು, ಮುನ್ಸಾಮಣ್ಣವರು, ಗೋವಿಂದಪ್ಪನವರು, ಶಿವಣ್ಣವರು, ಭಾಳ ಜನ ಇದ್ದಾರೆ, ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡೋದು ಬೇಡ, ಲೋಕೇಶ್ ಗೌಡರು, ಈ ರೀತಿ ಎಲ್ಲ ನೀವೆಲ್ಲ ಮುಖಂಡ್ರೆ, ನೀವೆಲ್ಲ ನಾಯಕರೇ, ಬಲರಾಮಣ್ಣ ಅವರು, ಲಕ್ಕಪ್ಪಣ್ಣ ಅವರು, ಭರತ್ ಗುಂಡಪ್ಪನವ್ರು ಇಲ್ಲೇ ಅವರೇ ಯುವಕರು, ತಿಮ್ರಾಜ್ ಅವರು, ಗಿರೀಶ್ ಬಾಬಣ್ಣ ಅವರು, ಗಿರೀಶ್ ಬಾಬಣ್ಣ ಅವರೇ, ಶಿವಣ್ಣ ಅವರು, ಭೈರಪ್ಪನವರು, ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಅನ್ಯತಾ ಭಾವಿಸೋದು ಬೇಡ. ನೀವೆಲ್ಲ ನಾಯಕರೇ, ನೀವೆಲ್ಲ ಈ ಪಕ್ಷದ ಬೇರುಗಳೇ. ದಯಮಾಡಿ ನಿಮ್ಮೆಲ್ಲರ ಹೋರಾಟ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ಹನುಮಂತರಾಜಣ್ಣ ಅವರು, ಆಯ್ತಣ್ಣ, ಎಲ್ಲರೂ ಸೇರಿ ಈ ಒಂದು ನಂಬರಿಗೆ ನೀವೆಲ್ಲರೂ ಕೂಡ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ನಿಮ್ಮ ಅಭಿಮಾನ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಹೊರಹೊಮ್ಮತಕ್ಕಂಥದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ, ಮತ್ತೆ ಇನ್ನೂ ಹಲವಾರು ಸಾರ್ವಜನಿಕ ಸಭೆಗಳನ್ನ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅವತ್ತು ಇನ್ನೂ ವಿಶೇಷವಾದಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾನೆ. ಆದರೆ ಇಂದು ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳಿಗೆ, ಕ್ಷೇತ್ರದಲ್ಲಿ ಇರ್ತಕ್ಕಂಥವರು, ವೇದಿಕೆ ಮುಂಭಾಗದಲ್ಲಿ ಮಾಧ್ಯಮದ ಮಿತ್ರರು, ಪೊಲೀಸ್ ಸಿಬ್ಬಂದಿಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜೈ.